ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಬಿ ಎಮ್ ಇನ್ ಕನ್ನಡ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಮ್ಮದೇನಿದೆ ಲಾಂಗ್ ರೈಡ್ ನಾವು ಮುಗಿಸ್ಕೊಂಡು ಸೀದಾ ನಾನು ನಮ್ಮ ಅಮ್ಮನ ಮನೆಗೆ ಬಂದೆ. ಇಲ್ಲಿ ಬಂದವರೇ ತೋಟ ಸುತ್ತಾಡೋಕ್ಕೆ ಅಂತ ಹೋದ್ವಿ. ಇದು ನೋಡಿ ನಮ್ಮನೆ ಬಾವಿ. ನಾವಿಲ್ಲಿಗೆ ಆ್ಯಕ್ಚುಲಿ ನಾನು ಅಮ್ಮ ತಮ್ಮ ಜಸ್ಟ್ ಫನ್ಗೋಸ್ಕರ ಮೀನು ಹಿಡಿಯೋಕ್ಕಂತ ಬಂದ್ವಿ. ಹಂಗೆ ಮಾತಾಡ್ತಾ ನಿಂತಿದ್ದು ದೂರದಲ್ಲಿ ಕ್ಯಾಮ್ರಾ ಇಟ್ಟು ಅಮ್ಮನ ಜೊತೆ. ನಾನು ಅಮ್ಮನ ಮುಂದೆ ಬಾವಿಗೆ ಹಾರೋ ಥರ ಆ್ಯಕ್ಷನ್ ಮಾಡಿದೆ. ಸರಿಯಾಗಿ ಬೈಸ್ಕೊಂಡೆ ಅಮ್ಮನ ಕೈಯಲ್ಲಿ. ಈ ಬಾವಿ ಏನಂತ ಹೇಳಿದರೆ ಯಾವಾಗ 365 ದಿನವೂ ಬಾವಿ ತುಂಬಿಟ್ಟು ಹರಿತಾ ಇರುತ್ತೆ. ನಾವು ತುಂಬ ವರ್ಷದಿಂದ ಅದರಲ್ಲಿ ಮೀನಿದೆ ಅಂತ ನಮಗೆ ಗೊತ್ತೇ ಇರಲಿಲ್ಲ. ಅಮ್ಮ ಇದ್ದಕ್ಕಿದ್ದಂಗೆ ಸುಮ್ಮನೆ ಹಾಗೆ ಗಾಣ ಹಾಕಿದ್ರು. ಅವಾಗ ಮೀನು ದೊಡ್ಡ ಮೀನು ಸಿಕ್ಕಿದ್ರಿಂದ ಗೊತ್ತಾಯಿತು ಮೀನಿದೆ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ನಾವು ಮೀನು ಹಿಡಿಯೋಕ್ಕಂತ ಬಂದ್ವಿ. ನಾವು ಮೀನು ಹಿಡಿಯೋಕ್ಕೆ ಸುಮ್ಮನೆ ಬಂದಿದ್ದು, ಬಟ್ ನಮಗೆ ಮೀನೇ ಸಿಗಲಿಲ್ಲ. ಅಮ್ಮನಿಗಷ್ಟೇ ಸಿಕ್ತು ಮೀನು, ಒಂದು 6 ಮೀನು ಸಿಕ್ತು. ಇದು ಸುಮ್ಮನೆ ಹಾಗೆ ನಾನು ವೀಡಿಯೋ ಮಾಡಿದ್ದು. ವೀಡಿಯೋ ಮಾಡಿ ಆದಮೇಲೆ ವಾಯ್ಸ್ ಓವರ್ ಕೊಡ್ತಿರೋದು. ಸುಮ್ಮನೆ ನಾನು ವೀಡಿಯೋ ಮಾಡ್ತಾ ಹೋಗಿದ್ದೆ ಅಷ್ಟೇ, ಜಸ್ಟ್ ಸೈಲೆಂಟಾಗಿ ವೀಡಿಯೋ ಮಾಡಿದೆ, ಜಸ್ಟ್ ತೋಟದ್ದು ನೆನಪಿಗೋಸ್ಕರ. ಬಟ್ ಯಾಕೋ ಯೂಟ್ಯೂಬ್ಗೆ ಹಾಕಬೇಕು ಅನ್ನಿಸ್ತು, ಅದಕ್ಕೆ ವಾಯ್ಸ್ ಓವರ್ ಕೊಡ್ತಿದ್ದೀನಿ. ನೋಡಿ ಫ್ರೆಂಡ್ಸ್, ನಮ್ಮ ತೋಟ, ಕಾಫಿ ತೋಟ. ನಮಗೆ ಸ್ವಲ್ಪ ಕಾಫಿ ತೋಟ ಇದೆ, ಹೊಸ ಗಿಡಗಳು. ಈ ವರ್ಷ ಫಸಲೇನು ಜಾಸ್ತಿ ಇಲ್ಲ, ಸ್ವಲ್ಪ ಇದ್ದಾವೆ ಅಷ್ಟೇ. ಇನ್ನು ಹಳೆ ಗಿಡಗಳಲ್ಲಿ ಪರವಾಗಿಲ್ಲ, ಸ್ವಲ್ಪ ಜಾಸ್ತಿನೇ ಇದೆ ಫಸಲು. ಅಂದರೆ ಕಳೆದ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ಫಸಲಿದೆ ಹಳೆ ಗಿಡಗಳಲ್ಲಿ. ಇದು ಹೊಸ್ದಾಗಿ ಮಾಡಿದ್ದು ನಾವು. ಈ ಗಿಡಕ್ಕೆ 4 ವರ್ಷ ಆಯಿತು ಅಷ್ಟೇ. ಹೊಸ ಗಿಡ ಆಗಿರೋದ್ರಿಂದ ಮಧ್ಯದಲ್ಲಿ ಒಂದೊಂದು ಗಿಡದಲ್ಲಿ ಫಸಲಿದ್ದಾವೆ. ಎಲ್ಲ ಗಿಡದಲ್ಲೂ ಫಸಲಿಲ್ಲ, ಸ್ವಲ್ಪ ಇದ್ದಾವೆ ಅಷ್ಟೇ. ಅಂದಂಗೆ ಪೆಪ್ಪರು ಕೂಡ ಹಾಕಿದ್ದೀವಿ. ಅಂದರೆ ಎಲ್ಲ ಮರಕ್ಕೂ ಬಿಟ್ಟಿಲ್ಲ. ನಮ್ಮ ತೋಟದಲ್ಲಿ ಒಂದು 50% ಅಷ್ಟೇ ನಾವು ಬಿಟ್ಟಿದ್ದೀವಿ ಪೆಪ್ಪರು. ಇದರಲ್ಲಿ ಅಷ್ಟೇನು ಪೆಪ್ಪರ್ ಇಲ್ಲ ಈ ಜಾಗದಲ್ಲಿ. ಇನ್ನೊಂದು ಹಳೆ ತೋಟ ಮಾಡ್ಕೊಂಡಿದ್ದೀವಿ ನೋಡಿ, ಆ ಜಾಗದಲ್ಲಿ ಪೆಪ್ಪರ್ ಇದೆ. ಇದು ನಮ್ಮ ಮನೆ. ಇನ್ನೂ ಕೆಲಸ ಆಗ್ತಾನೇ ಇದೆ, ಇನ್ನೂ ಕಂಪ್ಲೀಟ್ ಆಗಿಲ್ಲ ಮನೆ ಕೆಲಸ. ಈಗ ಮುಂದೆ ಏನು ಕಾಣ್ತಿದೆ ನೋಡಿ, ಇದು ಹಳೆ ತೋಟ, ಹಳೆ ಗಿಡಗಳು ಇದರಲ್ಲಿರೋದು. ಇದರಲ್ಲಾದರೆ ಫಸಲುಗಳು ಚೆನ್ನಾಗಿದ್ದಾವೆ. ಇದು ನಮ್ಮ ಮನೆ ತೋಟದಲ್ಲಿ ಬಾಳೆ ಗಿಡ ಹಾಕಿದ್ದೀವಿ. ಹಂಗೆ ಬಾಳೆಗೊನೆ ಬಿಟ್ಟಿತ್ತು, ಸಾಂಬಾರು ಬಾಳೆಕಾಯಿ ಇದು. ಹಂಗೆ ಅದನ್ನು ತೋರಿಸ್ತೆ ವಿಡಿಯೋದಲ್ಲಿ. ಇದು ನಮ್ಮ ಮನೆ ದನ ಕರುಗಳಿಗೆ ಇದನ್ನು ಹಾಕಬೇಕು ಅಂತೇಳಿ, ಅದಕ್ಕೆ ತಿನ್ನೋಕ್ಕೋಸ್ಕರ ಇದೊಂದು ಹುಲ್ಲು ನೋಡಿ. ಇದು ಹಳೆ ಗಿಡಗಳು, ಇದರಲ್ಲೆಲ್ಲ ಫಸಲಿದ್ದಾವೆ, ಚೆನ್ನಾಗಿದ್ದಾವೆ. ಕಳೆದ ವರ್ಷಕ್ಕಿಂತ ಈ ವರ್ಷ ಚೆನ್ನಾಗಿದೆ ಫಸಲು ನೋಡಿ. ಈ ವರ್ಷ ಭಾರಿ ಖುಷಿ ಆಯಿತು. ನಾನು ಯಾವಾಗ ಮನೆಗೆ ಬಂದ್ರೂ ತೋಟಕ್ಕೆ ಒಂದ್ಸರಿ ವಿಸಿಟ್ ಮಾಡಿನೇ ರಿಟರ್ನ್ ಹೋಗೋದು. ತೋಟ ನೋಡೋಕೆ ಅಷ್ಟು ಖುಷಿ. ಇನ್ನೂ ಸ್ವಲ್ಪ ತೋಟ ಇದೆ, ಬಟ್ ಅದನ್ನು ಪೂರ್ತಿ ನಾನು ತೋರ್ಸೋಕ್ಕೆ ಹೋಗಿಲ್ಲ. ಸ್ವಲ್ಪ ಜಸ್ಟ್ ಒಂದು ವಿಡಿಯೋ ಇರಲಿ ಅಂತೇಳ್ಬಿಟ್ಟು ನಾನು ಜಸ್ಟ್ ವಿಡಿಯೋ ಮಾಡ್ಕೊಂಡು ಹೋಗಿದ್ದು. ಈ ಗಿಡದಲ್ಲಿ ನೋಡಿ ಯಾವ ರೀತಿ ಇದೆ ಫಸಲು. ಇನ್ನೇನು ಕಾಫಿ ಹಣ್ಣುಗಳೆಲ್ಲ ಹಣ್ಣಾಗೋ ಟೈಮು. ಹಣ್ಣಾಗಿರೋ ಕಾಫಿಗಳನ್ನ ನಮ್ಮ ಅಜ್ಜಿ ಕುಯ್ತಾಯಿದ್ರು, ಕಾಫಿ ಹಣ್ಣನ್ನು. ನಾನು ಹಂಗೆ ವಿಡಿಯೋ ಮಾಡ್ತಾಯಿದ್ದೆ. ಕಾಫಿ ಹಣ್ಣುಗಳು ಇನ್ನೂ ತುಂಬ ಕೆಂಪಾಗುತ್ತೆ, ಅಂದರೆ ಚೆರ್ರಿ ಥರ ಆಗುತ್ತೆ ನೋಡಿ. ನಾನು ವಿಡಿಯೋ ಮಾಡೋಕ್ಕೂ ಮುಂಚೆ ಇಷ್ಟು ಹಣ್ಣು ಕುಯ್ದಿದ್ರು, ಇದರಲ್ಲಿ ಪೂರ್ತಿ ಹಣ್ಣಾಗಿಲ್ಲ. ಇದು ನೋಡಿ ನಮ್ಮ ತೋಟದಲ್ಲಿರೋ ದೊಡ್ಡ ಮರ, ಇದು ನಂದಿ ಮರ. ಎಷ್ಟು ಬೆಳೆಯುತ್ತೋ ಬೆಳೀಲಿ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದೀವಿ. ಮನೆ ಪಕ್ಕನೇ ಇದೆ, ಅದು ಬೇರೆ ಭಯ ಅಷ್ಟೇ. ಇದು ನೋಡಿ, ಈ ಸೈಡು ನಾವು ಚೆನ್ನಾಗಿ ಬಿಟ್ಟಿದ್ದೀವಿ ಬೀಳು, ಪೆಪ್ಪರ್ ಬೀಳು. ಇದರಲ್ಲಿ ಇವಾಗಲೇ ಕಾಯಿ ಬಿಟ್ಟಿದ್ದಾವೆ, ಪೆಪ್ಪರ್ ಬಿಟ್ಟಿದೆ. ತೋರಿಸ್ತೀನಿ ನೋಡಿ. ಚೆನ್ನಾಗಿದೆ ಫಸಲು ಕೂಡ. ನಾವಿನ್ನೂ ಎಲ್ಲ ಮರಕ್ಕೂ ಪೆಪ್ಪರ್ ಬೀಳನ್ನು ಬಿಟ್ಟಿಲ್ಲ. ಪೆಪ್ಪರಿಂದನೇ ಒಳ್ಳೆ ಆದಾಯ ತೆಗೆಯೋರು ತುಂಬ ಜನ ಇದ್ದಾರೆ. ಪೆಪ್ಪರು ನಮ್ಮದವ್ರನ್ನ ಯಾರನ್ನೂ ಕೈ ಬಿಟ್ಟಿಲ್ಲ ಇಲ್ಲಿವರೆಗೂ. ಒಳ್ಳೆ ರೇಟ್ ಇರುತ್ತೆ ಪೆಪ್ಪರಿಗೆ. ವೆನಿಲಾ ಬೀಳನ್ನ ಯಾರು ನೋಡಿಲ್ಲ ನೋಡ್ಕೊಳ್ಳಿ. ಇದೇ ನೋಡಿ ವೆನಿಲಾ. ನಮ್ಮ ತೋಟದಲ್ಲಿ ಇದ್ದಿದ್ದು ಇದೊಂದೇ ಬೀಳು. ಇದು ಹೂ ಬಿಟ್ಟಿಲ್ಲ. ಇದರಲ್ಲೂ ತುಂಬ ಪ್ರಾಸೆಸ್ ಇದೆ. ಇದರಲ್ಲಿ ಹೂ ಬಿಟ್ಟ ಮೇಲೆ ಅದನ್ನು ಹೂ ಬಿಡಿಸೋ ಪ್ರಾಸೆಸ್ ಎಲ್ಲ ತುಂಬ ಇದೆ.
ಇದು ನಮ್ಮ ಮನೆ ಮುಂದೆ ಅಮ್ಮ ನೆಟ್ಟಿರೋ ಹೂವಿನ ಗಿಡಗಳು. ಮಧ್ಯದಲ್ಲಿ ಏಲಕ್ಕಿ ಗಿಡಗಳು ಇದ್ದಾವೆ. ಏಲಕ್ಕಿ ಗಿಡಗಳನ್ನ ಮಂಗಗಳು ಕಿತ್ತು ತಿನ್ನೋದ್ರಿಂದ ನಾವು ಜಾಸ್ತಿ ಏನು ಏಲಕ್ಕಿ ಗಿಡಗಳನ್ನ ಹಾಕಕ್ಕೆ ಹೋಗಿಲ್ಲ. ಈ ವಿಡಿಯೋನ ಸುಮ್ಮನೆ ಮಾಡಿದ್ದು, ಸುಮ್ಮನೆ ಯೂಟ್ಯೂಬಿಗೆ ಅಪ್ಲೋಡ್ ಮಾಡೋಣ ಅಂತ ಹೇಳ್ಬಿಟ್ಟು ವಾಯ್ಸ್ ಓವರ್ ಕೊಟ್ಟೆ. ಐ ಹೋಪ್ ಎಲ್ರಿಗೂ ವಿಡಿಯೋ ಇಷ್ಟ ಆಯ್ತು ಅಂದ್ಕೋತೇನೆ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್.